ವಿಜಯೇಂದ್ರ ವಿರುದ್ಧ ಸಿಡಿದೆದ್ದಿದ್ದ ರೆಬಲ್ಸ್ ಟೀಮ್ನಲ್ಲಿ ಬಿರುಕು ಮೂಡಿಬಿಟ್ಟಿದೆ. ಯತ್ನಾಳ್ ಹಾಗೂ ರಮೇಶ್ ಜಾರಕಿಹೊಳಿ ವಿರುದ್ಧ ಅಸಮಾಧಾನ ಹೆಚ್ಚಾಗ್ತಾ ಇದೆ. ಬಿಎಸ್ವೈ ವಿಜಯೇಂದ್ರ ವಿರೋಧಿ ಬಣ ರಚಿಸ್ತಾ ಇರುವಂತ ಶಾಸಕ ಯತ್ನಾಳ್ ವಿರೋಧಿ ಬಣದ ಸಂಖ್ಯೆ ಹೆಚ್ಚಳ ಮಾಡಿಕೊಳ್ಳೋಕೆ ಹೋಗಿ ಎಡವಟ್ಟು ಮಾಡಿಕೊಂಡಂಗೆ ಕಾಣಿಸ್ತಾ ಇದೆ. ಈಶ್ವರಪ್ಪರನ್ನ ಭೇಟಿಯಾಗಿದ್ದಕ್ಕೆ ಕೆಲ ಭಿನ್ನಮತೀಯರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಹಿಂದೆ ಈಶ್ವರಪ್ಪರನ್ನ ಭೇಟಿ ಮಾಡಿ ಸಭೆ ಮಾಡಿದ್ದ ಬಂಡಾಯ ಬಣ ಸಭೆ ಬಳಿಕ ಮುಂದಿನ ಸಿಎಂ ಈಶ್ವರಪ್ಪ ಅಂತ ಕೆಲವು ನಾಯಕರು ಹೇಳಿದ್ರು. ಇದೇ ಹೇಳಿಕೆಗೆ ಅಸಮಾಧಾನಿತ ಟೀಮ್ನಲ್ಲಿ ಈಗ ಅಸಮಾಧಾನ ಶುರುವಾಗ್ಬಿಟ್ಟಿದೆ. ಕೆಎಸ್ ಈಶ್ವರಪ್ಪ ಪ್ರಧಾನಿ ಮೋದಿ ವಿರುದ್ಧ ಕೆಲಸ ಮಾಡಿದವರು, ಪಕ್ಷ ವಿರೋಧಿ ಚಟುವಟಿಕೆ ಮಾಡಿ ಪಕ್ಷದಿಂದ ಉಚ್ಚಾಟನೆ ಆಗಿದ್ದಾರೆ. ಅವ್ರ ಮನೆಗೆ ಹೋಗಿದ್ದು ಮೊದಲ ತಪ್ಪು, ಅದರಲ್ಲೂ ಸಿಎಂ ಅಂದಿದ್ದೀರಿ. ಮೋದಿ ವಿರುದ್ಧ ಕೆಲಸ ಮಾಡಿರೋರ ಜೊತೆ ನಮಗ್ಯಾಕೆ ಸ್ನೇಹ ಅಂತ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇವರು ಅಸಮಾಧಾನಿತರು, ಭಿನ್ನಮತೀಯರು ಅಂತ ಕರೆಸ್ಕೊಳ್ತಿದ್ದಂಥ ಗುಂಪು. ಈ ಹಿಂದೆ ಯತ್ನಾಳ್ ಅವರು ಒಂದು ಮೆಸೇಜ್ ಅನ್ನ ಪಾಸ್ ಮಾಡಿದ್ರು, ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ನೋಡ್ತಾ ಇರಿ, ಹೀಗೆ ನೋಡ್ತಾ ಇದ್ರೆ ವಿರೋಧಿ ಬಣವೇ ದೊಡ್ಡದಾಗತ್ತೆ ಅಂತ. ಇವರು ವಿರೋಧಿ ಅಥವಾ ಭಿನ್ನಮತೀಯರ ಬಣವನ್ನ ದೊಡ್ಡದು ಮಾಡ್ಕೊಳ್ಬೇಕು ಅಂತ ಹೋಗಿ ತಮ್ಮಲ್ಲೇ ಮನಸ್ತಾಪವನ್ನ ತಂದುಡ್ಕೊಳ್ತಾ ಇದ್ದಾರೆ ಅನ್ನೋದೊಂದು ಅನುಮಾನ ಶುರು ಆಗ್ತಾ ಇದೆ. ವಿಜಯೇಂದ್ರ ಅಂದ್ರೆ ಅಥವಾ ಯಡಿಯೂರಪ್ಪನವರ ಫ್ಯಾಮಿಲಿ ಅಂತಂದ್ರೆ ಈಶ್ವರಪ್ಪನವ್ರಿಗೂ ಕೂಡ ಆಗಲ್ಲ. ಇನ್ನೊಂದು ಕಡೆಯಲ್ಲಿ ಈಗ ಎಲ್ಲ ಗುಂಪಾಗಿ ಸೇರಿದ್ದಾರಲ್ಲ ಭಿನ್ನಮತೀಯರು, ಅವ್ರಿಗೂ ಕೂಡ ಸಮಸ್ಯೆ ಇರೋದು ಯಡಿಯೂರಪ್ಪ ಫ್ಯಾಮಿಲಿ ಮತ್ತು ವಿಜಯೇಂದ್ರ ಅವ್ರ ಮೇಲೇನೆ. ಹಂಗಂತ ನಾವು ಅವ್ರ ಜೊತೆಗೆ ಹೋಗೋದಕ್ಕಾಗಲ್ಲ. ಕಾರಣ ಈಶ್ವರಪ್ಪ ಕಳೆದ ಬಾರಿ ಚುನಾವಣೆಯಲ್ಲಿ, ಲೋಕಸಭಾ ಚುನಾವಣೆಯಲ್ಲಿ ಮೋದಿಯವರ ವಿರುದ್ಧವಾಗಿ ಕೆಲಸ ಮಾಡಿದವರು ಪಕ್ಷದಿಂದ ಉಚ್ಚಾಟನೆ ಆಗಿದ್ದಾರೆ. ಅವ್ರ ಹತ್ರ ನಮ್ಗೇನು ಕೆಲಸ? ನಾವು ಮೋದಿ ವಿರೋಧಿಗಳ ಅಲ್ಲ ತಾನೆ, ನಾವು ವಿಜಯೇಂದ್ರ ಅವರ ವಿರೋಧಿಗಳು. ನೀವ್ಯಾಕೆ ಅವ್ರ ಮನೆಗೆ ಹೋಗ್ಬೇಕಾಗಿತ್ತು? ಅದಲ್ಲದೆ ಮುಂದಿನ ಸಿಎಂ ಅಂತ ಯಾಕೆ ಹೇಳಿಸ್ಬೇಕಿತ್ತು ಅನ್ನುವಂಥ ಒಂದು ಗಂಭೀರವಾದಂಥ ಚರ್ಚೆ ಆಗಿದೆ. ಈ ಮುಖಾಂತರವಾಗಿ ಭಿನ್ನಮತೀಯರು, ಅಸಮಾಧಾನಿತರು ಅಂತ ಏನು ಅನಿಸ್ಕೊಳ್ತಾ ಇದ್ರೋ ಅವರ ನಡುವೆಗೆ ಒಂದು ದೊಡ್ಡ ಭಿನ್ನಮತ ಸ್ಫೋಟ ಆಗುವ ಎಲ್ಲ ಸಾಧ್ಯತೆಗಳು ದಟ್ಟವಾಗಿ ಕಾಡ್ತಾ ಇದೆ.